ಬಸವವಾಹಿನಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ ವೈದ್ಯಶ್ರೀ ಮಾಡುವ ಅನಂತ ಶರಣಾರ್ಥಿಗಳು. ಆತ್ಮೀಯರೇ, ಈ ದಿವಸ ನಾನು ನಿಮಗೆ ವಿಶೇಷವಾಗಿರ್ತಕ್ಕಂಥ ಯೋಗವನ್ನು ಹೇಳಿಕೊಡ್ತಾ ಇದ್ದೇನೆ. ಅದಕ್ಕೆ ಅಷ್ಟಾಂಗ ವಿನ್ಯಾಸ ಯೋಗ ಅಂತ ಕರೀತಾರೆ. ಅಷ್ಟಾಂಗ ವಿನ್ಯಾಸ ಯೋಗವನ್ನು ಮಾಡೋದ್ರಿಂದ ನಮ್ಮಲ್ಲಿ ನರ್ವ್ ಸಿಸ್ಟಮ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಈಗ ನೋಡಿ, ಚಳಿಗಾಲದಲ್ಲಿ ಜಾಸ್ತಿ ಈ ಸ್ಟ್ರೋಕ್ಗಳಾಗ್ತಕ್ಕಂಥದ್ದು ಮತ್ತು ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥದ್ದು ಜಾಸ್ತಿ ಆಗ್ತಾ ಇದೆ. ಚಳಿಗಾಲ ಆಗಿರ್ಬೋದು, ಈ ಬೇಸಿಗೆ ಕಾಲ ಆಗಿರ್ಬೋದು, ಇವೆರಡೂ ನಮ್ಮ ಶರೀರದಲ್ಲಿರ್ತಕ್ಕಂಥ ತೇವಾಂಶವನ್ನು ಏನು ಮಾಡ್ತಾವೆ ಅಂತ ಹೇಳಿದ್ರೆ ಕಡಿಮೆ ಮಾಡೋದ್ರ ಜೊತೆಗೆ ನಮ್ಮ ಶರೀರವನ್ನು ವೃಕ್ಷಮಯವನ್ನಾಗಿ ಮಾಡೋದ್ರ ಮೂಲಕ ಶರೀರದಲ್ಲಿರ್ತಕ್ಕಂಥ ನ್ಯೂರಾನ್ಸ್ಗಳ ಒಂದು ಶಕ್ತಿಯನ್ನು ಕುಂದಿಸ್ತಾ ಹೋಗ್ತವೆ. ಶರೀರದಲ್ಲಿರ್ತಕ್ಕಂಥ ಮಸಲ್ ಸೆಲ್ಗಳೇನಾಗ್ತವೆ, ಶಕ್ತಿಹೀನವಾಗ್ತಾ ಹೋಗ್ತವೆ. ಹಾಗಾಗಿ ಶರೀರದಲ್ಲಿ ಹಲವಾರು ದೈಹಿಕವಾಗಿರ್ತಕ್ಕಂಥ ತೊಂದರೆಗಳನ್ನು ನಾವು ಅನುಭವಿಸ್ತಾ ಇದ್ದೇವೆ. ಮಸ್ಕ್ಯುಲರ್ ಡಿಸ್ಟ್ರೋಫಿ ಅಂತ ಹೇಳಿದ್ರು ಕೂಡ ಇತ್ತೀಚಿನ ಸಂದರ್ಭದಲ್ಲಿ ಇದು ಜಾಸ್ತಿ ಆಗ್ತಾ ಇದೆ. ಅಂದರೆ ಮಾಂಸಖಂಡಗಳ ಶಕ್ತಿ ಸಂಪೂರ್ಣವಾಗಿ ಕಡಿಮೆ ಆಗ್ತಾ ಆ ವ್ಯಕ್ತಿ ಏನಾಗ್ತಾನೆ, ಸಂಪೂರ್ಣವಾಗಿ ಕೈಯು ಎತ್ತಲಿಕ್ಕಾಗದೆ, ಕಾಲು ಎತ್ತಲಿಕ್ಕಾಗದೆ ದುರಂತಮಯವಾಗಿರ್ತಕ್ಕಂಥ ಒಂದು ಸಾವನ್ನು ಅನುಭವಿಸ್ತಾ ಹೋಗ್ತಾನೆ. ಹಾಗಾಗಿ ಅಷ್ಟಾಂಗ ವಿನ್ಯಾಸವನ್ನು ಯೋಗ ಮಾಡ್ತಾ ಹೋದರೆ ನಿಮ್ಗೆ ಯಾವತ್ತು ಶುಗರ್ ಆಗ್ಬೋದು, ಬಿ ಪಿ ಆಗ್ಬೋದು, ಅಸ್ತಮಾ ಸಮಸ್ಯೆ ಆಗ್ಬೋದು, ಅರ್ಥ್ರೈಟಿಸ್ ಸಮಸ್ಯೆ ಆಗ್ಬೋದು, ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಆಗ್ಬೋದು, ಇವ್ಯಾವ ಸಮಸ್ಯೆಯೂ ಕೂಡ ನಿಮ್ಮನ್ನು ಭೇದಿಸಲಿಕ್ಕೆ ಆಗಲ್ಲ. ಯಾಕಂತೇಳಿದ್ರೆ ಈ ಅಷ್ಟಾಂಗ ವಿನ್ಯಾಸ ಯೋಗ ಶಾರೀರಿಕವಾಗಿರ್ತಕ್ಕಂಥ ಸ್ವಾಸ್ಥ್ಯವನ್ನು ಕಾಪಾಡೋದ್ರಲ್ಲಿ ಅತಿ ಹೆಚ್ಚು ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸುತ್ತೆ. ಹಾಗಾದರೆ ಸರ್ವ ರೋಗಗಳ ನಿವಾರಣೆಗಾಗಿ ಅಷ್ಟಾಂಗ ವಿನ್ಯಾಸ ಯೋಗವನ್ನು ನಾವು ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನು ಈಗ ನೋಡೋಣ ಬನ್ನಿ. ಮೊದಲು ನಿಧಾನವಾಗಿ 2 ಕೈಗಳ ಮುಂದೆ ಚಾಚ್ಕೊಳ್ಳಿ, ನಿಧಾನವಾಗಿ ನೇರ ನಿಂತ್ಕೊಳ್ಳಿ. ಈಗ ಮೊದಲನೇದಾಗಿ ತಾಡಾಸನದಲ್ಲಿ ನಿಂತ್ಕೋಬೇಕು. ತಲೆ, ಕುತ್ತಿಗೆ, ಬೆನ್ನುಹುರಿ ನೇರವಾಗಿರಲಿ. ನಮಸ್ಕಾರ ಸ್ಥಿತಿಯನ್ನು ಮಾಡಿ ಏಕಂ ಊರ್ಧ್ವ ಹಸ್ತಾಸನ. ಉಸಿರು ತೆಗೆದುಕೊಳ್ತಾ ಮೇಲೆ ಹಿಂದೆ ಬಾಗ್ತಾ ಹೋಗಿ ನಿಮ್ಮ ಬೆನ್ನುವಿನ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ. ದ್ವೇ ಪಾದ ಹಸ್ತಾಸನ. ತಲೆಯನ್ನು ಕೆಳಗಡೆ, ತಲೆಗೆ ಹೆಚ್ಚು ರಕ್ತ ಸಂಚಾರ ಆಗೋದ್ರ ಮೂಲಕ ನಿಮ್ಮ ಮೆದುಳು ಚುರುಕಾಗ್ತದೆ. ಟ್ರೇಡಿಂಗ್. ನಿಧಾನವಾಗಿ ನಿಮ್ಮೆರಡು ಕಾಲುಗಳು ಹಿಂದೆ ತೆಗೆದುಕೊಂಡು ಬನ್ನಿ. ಭುಜಂಗಾಸನ. ಚತ್ವಾರಿ ಅಧೋಮುಖ ಶ್ವಾನಾಸನ. ಪಂಚ ದಂಡಾಸನ. ಶಟು ದಂಡಾಸನ. ಸಪ್ತ ಊರ್ಧ್ವ ದಂಡಾಸನ. ಅಷ್ಟ ಪಲಟ ದಂಡಾಸನ. ನವ ಅಧೋಮುಖ ಶ್ವಾನಾಸನ. ದಶ ದಂಡಾಸನ. ಏಕಾದಶ ಪಾರ್ಶ್ವ ದಂಡಾಸನ. ದ್ವಾದಶ ಊರ್ಧ್ವ ದಂಡಾಸನ. ತ್ರಯೋದಶ ಪಲಟ ದಂಡಾಸನ. ಚತುರ್ದಶ ಅಧೋಮುಖ ಶ್ವಾನಾಸನ. ಉಸಿರು ಬಿಡಬೇಕು. ಪಂಚದಶ ಉಸಿರು ತೆಗೆದುಕೋಬೇಕು, ಊರ್ಧ್ವಮುಖ ಶ್ವಾನಾಸನ. ಷೋಡಶ ಉಸಿರು ಬಿಡ್ತಾ ಮತ್ತೆ ಅಧೋಮುಖ ಶ್ವಾನಾಸನ. ಸಪ್ತದಶ ಮತ್ತೆ ಉಸಿರು ತೆಗೆದುಕೊಳ್ತಾ ಊರ್ಧ್ವ ದಂಡಾಸನ. ಅಷ್ಟದಶ ಮತ್ತೆ ಉಸಿರು ಬಿಡ್ತಾ ಪಾರ್ಶ್ವ ದಂಡಾಸನ. ಏಕೋರ್ವಿಂಶತಿ ಮತ್ತೆ ಅಧೋಮುಖ ಶ್ವಾನಾಸನ. ವಿಂಶತಿ ಮತ್ತೆ ಬಲಗಾಲ ಮೇಲೆ ಉಸಿರು ತೆಗೆದುಕೊಳ್ತಾ ಏಕವಿಂಶತಿ ಮತ್ತೆ ಪಾರ್ಶ್ವ ದಂಡಾಸನ. ದ್ವೇವಿಂಶತಿ ಅಧೋಮುಖ ಶ್ವಾನಾಸನ. ತ್ರಯೋವಿಂಶತಿ ಉಸಿರು ತೆಗೆದುಕೊಳ್ತಾ ಭುಜಂಗಾಸನ. ಚತುರ್ವಿಂಶತಿ ಮತ್ತೆ ಉಸಿರು ಬಿಡ್ತಾ ದಂಡಾಸನ. ಪಂಚವಿಂಶತಿ ಉಸಿರು ತೆಗೆದುಕೊಳ್ತಾ ಉಸಿರು ಬಿಡ್ತಾ ಚತುರಂಗ ದಂಡಾಸನ. ಷಡ್ವಿಂಶತಿ
ಎಡಗಾಲ ಮೇಲೆ ಏಕಪಾದ ಚತುರಂಗ ದಂಡಾಸನ. ಸಪ್ತವಿಂಶತಿ ಬಲಗಾಲ ಮೇಲೆ ಏಕಪಾದ ಚತುರಂಗ ದಂಡಾಸನ. ಅಷ್ಟವಿಂಶತಿ ಭುಜಂಗಾಸನ. ಏಕೋರ್ತ್ರಿಂಶತಿ ಅಧೋಮುಖ ಶ್ವಾನಾಸನ. ತ್ರಯೋವಿಂಶತಿ ಪಾದಹಸ್ತಾಸನ. ಏಕತ್ರವಿಂಶತಿ ಊರ್ಧ್ವ ಹಸ್ತಾಸನ. ಉಸಿರು ತೆಗೆದುಕೊಳ್ಳಿ. ದ್ವಿತ್ರವಿಂಶತಿ ನಮಸ್ಕಾರ ಸ್ಥಿತಿ. ಹೀಗೆ ಅಷ್ಟಾಂಗ ವಿನ್ಯಾಸ ಯೋಗ ಅಂತ ಕರೀತಾರೆ. ಇದನ್ನು ಸಂಪೂರ್ಣವಾಗಿ ನೀವು ಅಭ್ಯಾಸವನ್ನು ಮಾಡೋದನ್ನು ಕಲಿತ್ರೆ ನಿಮ್ಮ ಶರೀರದಲ್ಲಿರ್ತಕ್ಕಂಥ ಪ್ರತಿಯೊಂದು ರೋಗಗಳನ್ನು ಕೂಡ ನಿವಾರಣೆ ಮಾಡಿಕೊಳ್ಬೋದು. ಎಲ್ಲ ಅಂಗಾಂಗಗಳನ್ನು ಕೂಡ ಕ್ರಿಯಾಶೀಲಗೊಳಿಸ್ತಕ್ಕಂಥ ಶಕ್ತಿ ಇದರಲ್ಲಿದೆ. ಇನ್ನೊಂದು ವೇರಿಯೇಷನ್ನ, ಇನ್ನೊಂದು ವಿನ್ಯಾಸವನ್ನು ತಿಳಿಸ್ಕೊಡ್ತೇನೆ. ಆದ್ಮೇಲೆ ಈ ಅಷ್ಟಾಂಗ ವಿನ್ಯಾಸವನ್ನು ನಾವು ಪ್ರಾರಂಭದಲ್ಲಿ ಬಾಲ್ಯಾವಸ್ಥೆಯಲ್ಲಿ ಏನಾದರೂ ಪ್ರಾರಂಭ ಮಾಡಿದರೆ ನಮ್ಮ ಶರೀರ ಹೇಗಿರ್ತದೆ ಅಂತ ಹೇಳಿದ್ರೆ ಅತ್ಯಂತ ಬಲಿಷ್ಠವಾಗಿರ್ತದೆ, ಅತ್ಯಂತ ಮೃದುವಾಗಿರ್ತದೆ, ಮತ್ತು ನಮ್ಮ ಶರೀರದಲ್ಲಿರ್ತಕ್ಕಂಥ ಎಲ್ಲ ಅಂಗಾಂಗಗಳು ಕೂಡ ಸರಿಯಾಗಿ ಕೆಲಸ ಮಾಡ್ತವೆ. 100 ವರ್ಷದವರೆಗೆ ಆರಾಮಾಗಿ ಬದುಕ್ಬೋದು ಈ ಅಷ್ಟಾಂಗ ವಿನ್ಯಾಸ ಯೋಗವನ್ನು ಅಭ್ಯಾಸ ಮಾಡೋದ್ರ ಮೂಲಕ. ಇದನ್ನು ಇನ್ನೊಂದು ವೇರಿಯೇಷನನ್ನು, ಇನ್ನೊಂದು ವಿಭಿನ್ನವಾಗಿರ್ತಕ್ಕಂಥ ಅಭ್ಯಾಸವನ್ನು ನಾನು ನಿಮ್ಗೆ ಹೇಳಿಕೊಡ್ತಾ ಇದ್ದೀನಿ. ಅಷ್ಟಾಂಗ ವಿನ್ಯಾಸ ಯೋಗದ ಮತ್ತೊಂದು ವೇರಿಯೇಷನನ್ನು ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನು ಈಗ ನೋಡಿ. ನಮಸ್ಕಾರ ಸ್ಥಿತಿಯಲ್ಲಿರಬೇಕು, ನೇರವಾಗಿ ನಿಂತ್ಕೋಬೇಕು. ಏಕಂ ಊರ್ಧ್ವ ಹಸ್ತಾಸನ. ದ್ವೇ ಪಾದಹಸ್ತಾಸನ. ತ್ರೀಣಿ ಉತ್ಕಟಾಸನ. ಚತ್ವಾರಿ ಊರ್ಧ್ವಮುಖ ಶ್ವಾನಾಸನ. ಪಂಚ ಉಸಿರು ಬಿಡ್ತಾ ಅಧೋಮುಖ ಶ್ವಾನಾಸನ. ಶಟು ಉಸಿರು ತೆಗೆದುಕೊಳ್ತಾ ದಂಡಾಸನ. ಅಗೇನ್ ಪಂಚ ಅಧೋಮುಖ ಶ್ವಾನಾಸನ. ಶಟು ದಂಡಾಸನ. ಸಪ್ತ ಉಸಿರು ಬಿಡ್ತಾ ಬಲಗಾಲ ಮೇಲೆ. ಅಷ್ಟ ಮತ್ತೆ ಉಸಿರು ಬಿಡ್ತಾ ಎಡಗಾಲ ಮೇಲೆ ಉಸಿರು ತೆಗೆದುಕೊಳ್ತಾ ವಾಪಸ್. ನವ ಭುಜಂಗಾಸನ. ದಶ ಅಧೋಮುಖ ಶ್ವಾನಾಸನ. ಉಸಿರು ಬಿಡಬೇಕು. ಏಕಾದಶ ಚತುರಂಗ ದಂಡಾಸನ. ಉಸಿರು ಬಿಡ್ತಾ. ದ್ವಾದಶ ಊರ್ಧ್ವಮುಖ ಶ್ವಾನಾಸನ. 13 ಅಧೋಮುಖ ಶ್ವಾನಾಸನ. 14 ಏಕಪಾದ ದಂಡಾಸನ. 15 ಜಾನುಶೀರ್ಷಾಸನ. 16 ಸಮಕೋನಾಸನ. 17 ವೀರಭದ್ರಾಸನ. 18 ವೀರಭದ್ರಾಸನ. 19 ಪಾರ್ಶ್ವಕೋನಾಸನ. ಉಸಿರು ಬಿಡಿ. 20 ಉಸಿರು ತೆಗೆದುಕೊಳ್ಳಿ ದಂಡಾಸನ. 21 ಉಸಿರು ಬಿಡಿ ಅಧೋಮುಖ ಶ್ವಾನಾಸನ. 22 ಉಸಿರು ತೆಗೆದುಕೊಳ್ಳಿ, ಉಸಿರು ಬಿಡಿ ದಂಡಾಸನ. 23 ಉಸಿರನ್ನು ಬಿಡ್ತಾ ಜಾನುಶೀರ್ಷಾಸನ. 24 ಸಮಕೋನಾಸನ. 25 ವೀರಭದ್ರಾಸನ. 26 ವೀರಭದ್ರಾಸನ 2. 27 ಉಸಿರು ಬಿಡ್ತಾ ಪಾರ್ಶ್ವಕೋನಾಸನ.
ಅಷ್ಟವಿಂಶತಿ ಉಸಿರು ತೆಗೆದುಕೊಳ್ತಾ ದಂಡಾಸನ. ಏಕೋರ್ತ್ರವಿಂಶತಿ ಭುಜಂಗಾಸನ. ತ್ರವಿಂಶತಿ ಅಧೋಮುಖ ಶ್ವಾನಾಸನ. ಏಕತ್ರವಿಂಶತಿ ಪಾದಹಸ್ತಾಸನ. ದ್ವೇ ತ್ರವಿಂಶತಿ ವೀರಭದ್ರಾಸನ. ತ್ರಯೋತ್ರವಿಂಶತಿ ಪಾದಹಸ್ತ. ಚತುರ್ತ್ರವಿಂಶತಿ ವೀರಭದ್ರಾಸನ. ಪಂಚತ್ರವಿಂಶತಿ ಪಾದಹಸ್ತ. ಈ ವೀರಭದ್ರಾಸನದಲ್ಲಿ ಬ್ಯಾಲೆನ್ಸ್ ಮಾಡಲಿಕ್ಕೋಸ್ಕರ ನೀವೊಂದು 2-3 ಸರಿ ಇದನ್ನು ಅಭ್ಯಾಸ ಮಾಡಬೇಕು. ಚತುರ್ತ್ರವಿಂಶತಿ, ಪಂಚತ್ರವಿಂಶತಿ, ಚತುರ್ತ್ರವಿಂಶತಿ, ಪಂಚತ್ರವಿಂಶತಿ, ಚತುರ್ತ್ರವಿಂಶತಿ, ಪಂಚತ್ರವಿಂಶತಿ. ಕಾಲನ್ನು ನೇರ ಮಾಡ್ಕೊಳ್ಳಿ, ಕೈಗಳನ್ನು ಮುಂದೆ ನೇರವಾಗಿ ಇಟ್ಕೊಳ್ಳಿ. ಡೌನ್. ಷಡ್ತ್ರವಿಂಶತಿ. ಅಗೇನ್ ಪಂಚತ್ರವಿಂಶತಿ, ಷಡ್ತ್ರವಿಂಶತಿ. ಉಸಿರು ತೆಗೆದುಕೊಳ್ಳಿ. ಡೌನ್. ಉಸಿರು ತೆಗೆದುಕೊಳ್ಳಿ, ಕೆಳಗೆ ಉಸಿರು ಬಿಡಿ, ಮೇಲೆ ಉಸಿರು ತೆಗೆದುಕೊಳ್ಳಿ. ಪಂಚತ್ರವಿಂಶತಿ, ಷಡ್ತ್ರವಿಂಶತಿ, ಸಪ್ತತ್ರವಿಂಶತಿ, ಅಷ್ಟತ್ರವಿಂಶತಿ, ಸಪ್ತತ್ರವಿಂಶತಿ, ಅಷ್ಟತ್ರವಿಂಶತಿ, ಸಪ್ತತ್ರವಿಂಶತಿ, ಅಷ್ಟತ್ರವಿಂಶತಿ. ನಮಸ್ಕಾರ ಸ್ಥಿತಿ. ಒಂದೊಂದು ವೇರಿಯೇಷನನ್ನು ನೀವು 10 ರೌಂಡಿಂದ 15 ರೌಂಡ್ ಅಭ್ಯಾಸ ಮಾಡಬೇಕು. ಮಾಡಿದ್ಮೇಲೆ ಕಾಲನ್ನು ಕೈಯನ್ನು ಸಡಿಲ ಮಾಡ್ಕೋಬೇಕು. ಉಸಿರಾಟದ ಮೇಲೆ ಗಮನ ಇರಲಿ. ಉಸಿರಾಟವನ್ನು ಗಮನಿಸಿ. ಯೋಗಾಭ್ಯಾಸ ಅಂತ ಹೇಳಿದ್ರೆ ಮನಸ್ಸು, ಶರೀರ ಮತ್ತು ಉಸಿರನ್ನು ಸೇರಿಸಿ ಮಾಡಿದಾಗ ಯೋಗಾಭ್ಯಾಸ ಅಂತ ಕರೀತಾರೆ. ನೋಡಿ ಎಷ್ಟು ಶರೀರದಲ್ಲಿರ್ತಕ್ಕಂಥ ಎಲ್ಲ ಸೆಳೆತಗಳನ್ನು, ಎಲ್ಲ ಬಿಗಿತಗಳನ್ನು ಈ ಕ್ಷಣ ನಾವು ಸಡಿಲಿಸ್ಕೊಳ್ತಾ ಇದ್ದೇವೆ ಅಂತಕ್ಕಂಥ ಭಾವನೆಯನ್ನು ಮಾಡ್ತಾ ಮಾಡ್ತಾ ನಮ್ಮ ಶರೀರದಲ್ಲಿರ್ತಕ್ಕಂಥ ಎಲ್ಲ ಜಟಿಲತೆಗಳು ದೂರವಾಗ್ತಾ ಇದ್ದಾವೆ ಅಂತಕ್ಕಂಥ ಭಾವನೆಯನ್ನು ಮಾಡ್ತಾ ಹೋಗಿ. ಮಾಡುವ ಭಾವನೆಗಳು ಸದ್ಭಾವನೆಗಳಾಗಿರಬೇಕು. ಮಾಡುವ ವಿಚಾರಗಳು ಸದ್ವಿಚಾರಗಳಾಗಿರಬೇಕು. ಮಾಡುವ ಕೆಲಸ ಸದಾಚಾರದಿಂದ ಕೂಡಿರ್ತಕ್ಕಂಥದ್ದಾಗಿರಬೇಕು. ಹಾಗೆ ಮಾಡುವ ಆಸನಗಳು ಅಷ್ಟಾಂಗ ವಿನ್ಯಾಸದ ಒಂದು ವ್ಯವಸ್ಥೆಯಲ್ಲಿ ಆ ಅಷ್ಟಾಂಗ ವಿನ್ಯಾಸವನ್ನು ಒಳಗೂಡಿರಬೇಕು ಅಂತ. ಈಗ ಅಷ್ಟಾಂಗ ವಿನ್ಯಾಸ ಯೋಗದ ಮತ್ತಿಷ್ಟು ವಿಶೇಷವಾಗಿರ್ತಕ್ಕಂಥ ಅಭ್ಯಾಸಗಳನ್ನು ನಾವು ಮಾಡೋಣ. ಈಗ ಮೊದಲನೇದಾಗಿ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಇಷ್ಟೇ. ಯಾವಾಗ ನಾವು ಅಷ್ಟಾಂಗ ವಿನ್ಯಾಸ ಯೋಗವನ್ನು ಕಲೀಲಿಕ್ಕೆ ಪ್ರಾರಂಭ ಮಾಡ್ತೀವಲ್ಲ, ಒಬ್ಬ ಒಳ್ಳೆಯ ಗುರುಗಳ ಮಾರ್ಗದರ್ಶನ ಇರಬೇಕಾಗ್ತದೆ. ಯಾಕಂತೇಳಿದ್ರೆ ಈ ಆಸನಗಳನ್ನು ನಾವು ಸರಿಯಾಗಿ ಹಂತ ಹಂತವಾಗಿ ಅಭ್ಯಾಸ ಮಾಡಬೇಕು. ಎಲ್ಲ ಆಸನಗಳನ್ನು ನಾವು ಪ್ರಾರಂಭದಲ್ಲಿ ಅಭ್ಯಾಸ ಮಾಡಲಿಕ್ಕೆ ಇಟ್ಕೊಂಡ್ರೆ ಕೆಲವು ಜನರಿಗೆ ಏನಾಗ್ತವೆ, ಡಿಸ್ಲೊಕೇಟ್ಗಳಾಗ್ತಕ್ಕಂಥ ಚಾನ್ಸಸ್ಗಳಿರ್ತವೆ. ಈ ಅಭ್ಯಾಸ ಮಾಡಲಿಕ್ಕೆ ಹೋಗಿ ಈ ಶೋಲ್ಡರ್ಸ್ ಬೋನ್ ಆಗಿರ್ಬೋದು, ನಮ್ಮ ಹಿಪ್ ಬೋನ್ ಆಗಿರ್ಬೋದು, ನಮ್ಮ ನೀ ಜಾಯಿಂಟ್ ಆಗಿರ್ಬೋದು, ಅಲ್ಲೆಲ್ಲೇನಾಗ್ತವೆ ಅಂತೇಳಿ ಡಿಸ್ಪ್ಲೇಸ್ಮೆಂಟ್ಗಳಾಗ್ತವೆ. ಹಾಗಾಗಿ ಈ ಯೋಗಾಭ್ಯಾಸವನ್ನು ನೀವು ಕಲಿಬೇಕಂದ್ರೆ ಒಬ್ಬ ಗುರುಗಳ ಮಾರ್ಗದರ್ಶನದಲ್ಲೇ ಕಲಿಬೇಕು. ನೀವೇನಾದರೂ ಈ ಯೋಗಾಭ್ಯಾಸವನ್ನು ಸರಿಯಾಗಿ ಕಲಿತ್ರೆ, ನಮ್ಮ ಹತ್ರ ಸುಮಾರು ಜನ ಈ ಅಭ್ಯಾಸವನ್ನು ಕಲ್ತ್ಕೊಂಡು ಹೋಗ್ತಾರೆ.
ಒಂದು 2 ತಿಂಗಳಲ್ಲಿ ಅವ್ರಲ್ಲಿ ಎಂಥ ಪರಿವರ್ತನೆ ಬರ್ತದೆ ಅಂತೇಳಿದ್ರೆ, ಎಲ್ಲ ಕಾಯಿಲೆಗಳಿಗೂ ಇದು ಅತಿ ಅದ್ಭುತವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತದೆ. ಯಾಕಂತೇಳಿದ್ರೆ ಶರೀರದಲ್ಲಿರ್ತಕ್ಕಂಥ ಎಲ್ಲ ಮಬ್ಬು ಕವಿದುಕೊಂಡಿರ್ತಕ್ಕಂಥ ಅಂಗಾಂಗಗಳನ್ನು ಮತ್ತೆ ನಿಚ್ಚಳಗೊಳಿಸ್ತಕ್ಕಂಥ ಕೆಲಸವನ್ನು ಈ ಅಷ್ಟಾಂಗ ವಿನ್ಯಾಸ ಯೋಗ ಮಾಡೋದ್ರಿಂದ ಇದೇನು ಮಾಡ್ತದೆ, ನಮ್ಮ ಶರೀರದಲ್ಲಿರ್ತಕ್ಕಂಥ ಮಂಪರನ್ನು ದೂರ ಮಾಡ್ತದೆ. ಹಾಗಾಗಿ ಇದರಲ್ಲಿ ವಿಶೇಷವಾಗಿರ್ತಕ್ಕಂಥ ಗಮನವನ್ನು ಹರಿಸಿ ಒಬ್ಬ ಒಳ್ಳೆಯ ಗುರುಗಳ ಮಾರ್ಗದರ್ಶನದಲ್ಲಿ ಈ ಅಷ್ಟಾಂಗ ವಿನ್ಯಾಸ ಯೋಗವನ್ನು, ಯಾಕಂತೇಳಿದ್ರೆ ಅದರಲ್ಲಿ ಹಲವಾರು ವೇರಿಯೇಷನ್ಗಳು ಬರ್ತವೆ. ಒಂದಾದ್ಮೇಲೆ ಒಂದು ಸ್ಟ್ರೆಚಸ್ ಬರ್ತವೆ. ಆ ಸ್ಟ್ರೆಚಸ್ ಮಾಡೋ ಸಂದರ್ಭದಲ್ಲಿ ಎಷ್ಟು ಎಳಿಬೇಕು, ಯಾವುದಾದ್ಮೇಲೆ ಯಾವ ಆಸನಗಳನ್ನ ಮಾಡಬೇಕು, ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಕನ್ಫ್ಯೂಷನ್ಸ್ಗಳೇನಾದರೂ ಇದ್ದರೆ ಇವು ನಿಮಗೆ ಬಸವ ಯೋಗ ಅಂತಕ್ಕಂಥ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಹಲವಾರು ವಿಡಿಯೋಗಳು ಸಿಗ್ತವೆ. ಹಾಗೆ ಹಲವಾರು ನಮ್ಮ ಅಫಿಷಿಯಲ್ ವೆಬ್ಸೈಟ್ ಕೂಡ ಇದೆ, ಶ್ರೀ ಗಂಗಾ ಯೋಗ ಅಂತ. ಅದರಲ್ಲೂ ಕೂಡ ನಿಮಗೆ ಹಲವಾರು ವಿಡಿಯೋಗಳು ಸಿಗ್ತವೆ. ಅದನ್ನು ನೀವು ನೋಡ್ತಾ ನೋಡ್ತಾ ನಿಧಾನವಾಗಿ ಹಂತ ಹಂತವಾಗಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ದೋಷಗಳನ್ನು ನಿವಾರಣೆ ಮಾಡ್ಕೊಳ್ಳೋದ್ರ ಜೊತೆಗೆ ಆರೋಗ್ಯಯುತವಾಗಿರ್ತಕ್ಕಂಥ ಜೀವನವನ್ನು ಕಳೆಯಬಹುದು. ಈಗ ನಾವು ಮಾಡ್ತಕ್ಕಂಥ ಮತ್ತೊಂದು ವೇರಿಯೇಷನ್ನ ಈಗ ನಿಮ್ಗೆ ತೋರಿಸ್ತಾ ಇದ್ದೀವಿ. ಇದನ್ನು ಸರಿಯಾಗಿ ನೋಡಿಕೊಂಡು ನೀವು ಪ್ರಯತ್ನ ಮಾಡಿ. ಆದರೆ ನೀವು ಆ ಅಭ್ಯಾಸವನ್ನು ಮಾಡಲಿಕ್ಕೆ ಸರಿಯಾಗಿ ಶಕ್ತಿಯುತವಾಗಿದ್ದೀರಾ ಅಂತಕ್ಕಂಥದ್ದು ನಿಮ್ಗೆ ಕನ್ಫರ್ಮ್ ಆದಮೇಲೆ ನೀವು ಅಭ್ಯಾಸ ಮಾಡ್ಕೊಳ್ಳಿ. ಮೊದಲು ನಿಧಾನವಾಗಿ ಶುರು ಮಾಡಿ, ಆಮೇಲೆ ಹಂತ ಹಂತವಾಗಿ ಅಭ್ಯಾಸವನ್ನು ಹೆಚ್ಚಿಸ್ತಾ ಹೋಗಿ. ನಮಸ್ಕಾರ ಸ್ಥಿತಿ. ಏಕಂ ಊರ್ಧ್ವ ಹಸ್ತಾಸನ. ದ್ವೇ ಪಾದಹಸ್ತಾಸನ. ತ್ರೀಣಿ ಭುಜಂಗಾಸನ. ಚತ್ವಾರಿ ಅಧೋಮುಖ ಶ್ವಾನಾಸನ. ಪಂಚ ಭುಜಪೀಡಾಸನ. ಷಟು ಊರ್ಧ್ವಮುಖ ಶ್ವಾನಾಸನ. ಸಪ್ತ ಉಸಿರು ಬಿಡ್ತಾ ಅಧೋಮುಖ ಶ್ವಾನಾಸನ. ಅಷ್ಟ ಬಕಾಸನ. ನವ ಚತುರಂಗ ದಂಡಾಸನ. ದಶ ಊರ್ಧ್ವಮುಖ ಶ್ವಾನಾಸನ. ಉಸಿರು ತೆಗೆದುಕೊಳ್ಬೇಕು. ಏಕಾದಶ ಉಸಿರು ಬಿಡ್ತಾ ಅಧೋಮುಖ ಶ್ವಾನಾಸನ. ದ್ವಾದಶ ಉಸಿರು ತೆಗೆದುಕೊಳ್ತಾ ಎಡಗಾಲ ಮೇಲೆ ಊರ್ಧ್ವ ದಂಡಾಸನ. ತ್ರಯೋದಶ ಹನುಮಾನಾಸನ. ಚತುರ್ದಶ ಅಧೋಮುಖ ಶ್ವಾನಾಸನ. ಪಂಚದಶ ಉಸಿರು ತೆಗೆದುಕೊಳ್ತಾ ಭುಜಂಗಾಸನ. ಷೋಡಶ ಅಧೋಮುಖ ಶ್ವಾನಾಸನ. ಸಪ್ತದಶ ಊರ್ಧ್ವ ದಂಡಾಸನ. ಅಷ್ಟದಶ ಉಸಿರು ಬಿಡ್ತಾ ಹನುಮಾನಾಸನ. ಏಕೋರ್ವಿಂಶತಿ ಅಧೋಮುಖ ಶ್ವಾನಾಸನ. ದ್ವೇವಿಂಶತಿ ಅಷ್ಟಾಂಗ ನಮಸ್ಕಾರ. ತ್ರಯೋವಿಂಶತಿ ಭುಜಂಗಾಸನ. ಉಸಿರು ತೆಗೆದುಕೋಬೇಕು. ಚತುರ್ವಿಂಶತಿ ಉಸಿರು ಬಿಡ್ತಾ ಶಶಾಂಕಾಸನ. ಪಂಚವಿಂಶತಿ ಮತ್ತೆ ಉಸಿರು ತೆಗೆದುಕೊಳ್ತಾ ಭುಜಂಗಾಸನ. ಷಡ್ವಿಂಶತಿ ಉಸಿರು ಬಿಡ್ತಾ ಅಧೋಮುಖ ಶ್ವಾನಾಸನ. ಸಪ್ತವಿಂಶತಿ ಪಾದಹಸ್ತ. ಅಗೇನ್ ಷಡ್ವಿಂಶತಿ ಅಧೋಮುಖ ಪಾದಹಸ್ತ. ಅಧೋಮುಖ ಪಾದಹಸ್ತ. ಅಧೋಮುಖ ಪಾದಹಸ್ತ. ಅಧೋಮುಖ ಪಾದಹಸ್ತ.
ಅದು ಮುಖ, ಪಾದಹಸ್ತ, ಸಪ್ತವಿಂಶತಿ, ಅಷ್ಟವಿಂಶತಿ, ಸಮಸ್ತತೆ. ಸಪ್ತವಿಂಶತಿ, ಅಷ್ಟವಿಂಶತಿ, ಸಮಸ್ತತೆ. ಸಪ್ತವಿಂಶತಿ, ಅಷ್ಟವಿಂಶತಿ. ಈ ರೀತಿ ರಿಪೀಟ್ ಮಾಡೋದ್ರಿಂದ ಎನರ್ಜಿ ಇನ್ಕ್ರೀಸ್ ಆಗುತ್ತೆ. ಸಪ್ತವಿಂಶತಿ, ಅಷ್ಟವಿಂಶತಿ, ಸಮಸ್ತತೆ. ಈ ರೀತಿ ನೀವು ಅಭ್ಯಾಸವನ್ನು ಮಾಡ್ತಾ ಹೋಗಬೇಕು. ಎಷ್ಟು ಶರೀರವನ್ನು ನಿಧಾನವಾಗಿ ಎಳಿತೀರೋ ಅಷ್ಟು ನಿಮ್ಮ ಶರೀರ ಹದವಾಗಿ, ಲಯವಾಗಿ ಏನಾಗ್ತದೆ, ಪರಿವರ್ತನೆ ಆಗ್ತಾ ಹೋಗುತ್ತೆ. ಈ ಅಷ್ಟಾಂಗ ವಿನ್ಯಾಸ ಯೋಗವನ್ನು ನೀವು ಪ್ರತಿನಿತ್ಯ ಖಾಲಿ ಹೊಟ್ಟೆಯಲ್ಲಿ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಶಾರೀರಿಕ ಬಲ ಹೆಚ್ಚಿಗೆ ಆಗಿ ನಿಮ್ಮ ಮಾನಸಿಕ ದೃಢತೆಯೂ ಕೂಡ ಹೆಚ್ಚಿಗೆ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸರ್ವರಿಗೂ ಅನಂತ ಶರಣು ಶರಣಾರ್ಥಿಗಳು.